ವೆಲ್ಕಮ್ ಬ್ಯಾಕ್ ಟು ದೇವಿ ನಾಮಿಕ್ಷಾ ಯೂಟ್ಯೂಬ್ ಚಾನಲ್. ಇವತ್ತು ಪಿಜ್ಜಾ ಮಾಡೋದನ್ನ ನೋಡೋಣ ಬನ್ನಿ. ಹೋಮ್ ಮೇಡ್ ಪಿಜ್ಜಾ ಮಾಡ್ತಾಯಿದ್ದೀನಿ. ಬೇಸ್ ಕೂಡ ಮನೇಲೇ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ. ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ 1 ಕಪ್ ಮೈದಾ ತೊಗೊಂಡಿದ್ದೀನಿ, ಪಿಂಚ್ ಆಫ್ ಸಾಲ್ಟು ಮತ್ತು ಪಿಂಚ್ ಆಫ್ ಶುಗರ್ ತೊಗೊಂಡಿದ್ದೀನಿ, ಮತ್ತು ಡ್ರೈ ಈಸ್ಟ್ ತೊಗೊಂಡಿದ್ದೀನಿ. ಇದನ್ನು ಬೇಗ ಆ್ಯಕ್ಟಿವೇಟ್ ಆಗುತ್ತೆ ಅಂತ ಡ್ರೈ ಈಸ್ಟ್ ಯೂಸ್ ಮಾಡ್ತಾ ಇರೋದು. ವೆಟ್ ಈಸ್ಟ್ ಕೂಡ ಸಿಗುತ್ತೆ, ಅದು ಯೂಸ್ ಮಾಡ್ಬೋದು, ಬಟ್ ಅದು ತುಂಬ ಲೇಟ್ ಪ್ರೊಸೀಜರ್ ಆಗುತ್ತೆ. ಡ್ರೈ ಈಸ್ಟ್ ಕೂಡ ಆ್ಯಕ್ಟಿವೇಟ್ ಮಾಡ್ಕೊಬೇಕು. ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ ನಾನು ಹಾಲು ಉಗುರು ಬೆಚ್ಚಗಿರೋ ಹಾಲಿಗೆ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಈಸ್ಟ್ ಹಾಕ್ಕೊಂಡು ಆ್ಯಕ್ಟಿವೇಟ್ ಮಾಡ್ಕೊಂಡಿದ್ದೀನಿ. ಒಂದು ಹಾಫ್ ಆನ್ ಅವರ್ ಆಗುತ್ತೆ ಆ್ಯಕ್ಟಿವೇಟ್ ಆಗೋದಕ್ಕೆ. ಇಲ್ಲಿ ಆ್ಯಕ್ಟಿವೇಟ್ ಆಗಿರೋ ಈಸ್ಟ್ಗೆ ಹಾಫ್ ಆನ್ ಅವರ್ ಆದಾದಮೇಲೆ ನಾವೇನು ಫ್ಲೋರ್ ಇಟ್ಕೊಂಡಿದ್ವಿ ಮೈದಾ, ಇದನ್ನು ಆಲ್ ಪರ್ಪಸ್ ಪೌಡರ್ ಕೂಡ ಅಂತಾರೆ. ನಾವು ಮೈದಾ 1 ಕಪ್ ಏನು ತೊಗೊಂಡಿದ್ದೆ ಅದು ಪಿಂಚ್ ಆಫ್ ಸಾಲ್ಟು ಶುಗರ್ ಹಾಕಿರೋದಕ್ಕೆ, ಅದಕ್ಕೆ ಡ್ರೈ ಈಸ್ಟ್ ಏನು ಆ್ಯಕ್ಟಿವೇಟ್ ಆಗಿದೆ ಅದನ್ನು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಬೇಕು. ಸ್ವಲ್ಪನೇ ವಾಟರ್, ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಮಧ್ಯದಲ್ಲಿ ಎಣ್ಣೆ ಕೂಡ ಯೂಸ್ ಮಾಡಿದ್ದೀನಿ. ಅದು ಸ್ಟಿಕ್ಕಿ ಥರ ಇರಬೇಕು. ಅದನ್ನು ಚೆನ್ನಾಗಿ ಒಂದು 10 to 15 ಮಿನಿಟ್ಸ್ ನಾದಬೇಕು. ನಾನಿಲ್ಲಿ ಬೇಸ್ ಮಾಡೋದೇ ಮೇಯ್ನ್ ಇಂಪಾರ್ಟೆಂಟ್. ಬೇಸ್ ಇವಾಗ ಹೊರಗಡೆ ಸಿಗುತ್ತೆ, ಅದು ಬದಲು ಮನೇಲೇ ಮಾಡ್ಕೊಳೋದು. ಪಿಜ್ಜಾ ಇನ್ನೇನು ಮಾಮೂಲಿ ನಾರ್ಮಲ್ ಸಾಸ್ ಎಲ್ಲ ಹಾಕಿ ಮಾಡ್ಬೋದು. ಬೇಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ 1 ಅವರ್ ಆಗುತ್ತೆ. ಟೋಟಲಿ ಅರೌಂಡ್ 1.5 ಅವರ್ ಆಗುತ್ತೆ, 2 ಅವರ್ ಆಗುತ್ತೆ ನಾವು ಅದನ್ನು ಮಾಡೋದಕ್ಕೆ. 1.5 ಅವರ್ ಆದಮೇಲೆ ಹೇಗೆ ಗೊತ್ತಾಗುತ್ತಪ್ಪ ನಮಗೆ ಅಂದರೆ 1 to ಡಬಲ್ ಆಗಿರುತ್ತೆ ನಾವು ಏನು ಕಲಿಸಿರೋದು ಡೋ. ಅದರಲ್ಲಿ ನನಗೆ 2 ಬಂದಿದೆ. ಈಗ ನಾನು ಮಾಡಿರೋ ಕ್ವಾಂಟಿಟಿಲಿ 2 ಪಿಜ್ಜಾ ಆಯಿತು ನನಗೆ. ಈಗ ಅದನ್ನು ನಾನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. 2 ಭಾಗ ಮಾಡಿಕೊಂಡು ಅದನ್ನು ಹಾಗೆ ಕೈಯಲ್ಲೇ ಸ್ಪ್ರೆಡ್ ಮಾಡಿದ್ದೀನಿ. ಬೇಕಾದ್ರೆ ಲಟ್ಟಣಿಗೆ ಯೂಸ್ ಮಾಡ್ಬೋದು. ಸ್ವಲ್ಪ ದಪ್ಪ ಇರಬೇಕು. ದಪ್ಪ ಇದ್ದು ಅದಾದಮೇಲೆ ಲಟ್ಟಿಸ್ಕೊಂಡು ಅದನ್ನು ಫೋಕಲ್ಲಿ ಚುಚ್ಚಿದ್ದೀನಿ. ಯಾಕೆಂದರೆ ಅದು ಹಾಗೆ ಬಿಟ್ಟರೆ ನಮಗೆ ಪೂರಿ ಥರ ಬರುತ್ತೆ. ನಮ್ಮ ಪೂರಿ ಥರ ಉಬ್ಬೋದು ಬೇಡ ಅಂತ ಚುಚ್ಕೊಂಡಿದ್ದೀನಿ. ಬೇಸ್ ಕೂಡ ಹಾಗೆ ಇರುತ್ತಲ್ವ, ಸೊ ಹಾಗೆ ನಾನು ಇದು ಮಾಡ್ಕೊಂಡಿದ್ದೀನಿ. ಹೋಮ್ ಮೇಡ್ ಸಾಸ್ ಯೂಸ್ ಮಾಡಿರೋದು, ಬಟ್ ನಾನು ಸಾಸ್ ಮಾಡಬೇಕಾದ್ರೆ ವಿಡಿಯೋ ಮಾಡ್ಕೊಳೋದು ಮರೆತು ಬಿಟ್ಟಿದ್ದೆ. ಸೊ ನೆಕ್ಸ್ಟ್ ಟೈಮ್ ಯಾವಾಗಾದ್ರು ಪಿಜ್ಜಾ ಮಾಡಿದಾಗ ಅದನ್ನು ಕೂಡ ತೋರಿಸ್ತೀನಿ ನಾನು. ಪಿಜ್ಜಾ ರೆಡಿ ಮಾಡ್ಕೊಳೋ ಅಷ್ಟರಲ್ಲಿ ನಾನು ಓವನ್ನ 180 ಡಿಗ್ರಿಯಲ್ಲಿ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ 10 ಮಿನಿಟ್ಸು. ನಾರ್ಮಲಿ ಪಿಜ್ಜಾಗೆ ಪಿಜ್ಜಾ ಸಾಸು, ಮಯೋಮೀಸು, ನಾನು ಚೀಸ್ ಮಯೋಮೀಸ್ ಯೂಸ್ ಮಾಡಿದ್ದೀನಿ. ಮಯೋಮೀಸು, ಪಿಜ್ಜಾ ಸಾಸು, ಆಮೇಲೆ ಕ್ಯಾಪ್ಸಿಕಮ್, ಆನಿಯನ್, ಸ್ವೀಟ್ ಕಾರ್ನ್, ಪನ್ನೀರ್, ಆರಿಗಾನೋ, ಚಿಲ್ಲಿ ಫ್ಲೆಕ್ಸ್ ಎಲ್ಲ ಹಾಕಿ 180 ಡಿಗ್ರಿ ಮತ್ತು ಪ್ರೀ ಹೀಟ್ ಆಗಿರೋದ್ರಲ್ಲಿ 180 ಡಿಗ್ರಿಯಲ್ಲೇ 10 ಮಿನಿಟ್ಸ್ ಇಕ್ಕಿ ನಾನು ಪಿಜ್ಜಾ ರೆಡಿ ಆಯಿತು. ನೋಡ್ಕೊಳ್ಳಿ, ಕೆಲವುದು ಓವನಲ್ಲಿ 10 ಮಿನಿಟ್ಸ್ ಆಗುತ್ತೆ, ಕೆಲವು ಓವನಲ್ಲಿ 15 ಮಿನಿಟ್ಸ್, ಇಲ್ಲ ಕೆಲವು ಓವನಲ್ಲಿ ಇನ್ನೂ ಕಮ್ಮಿ ಇರುತ್ತೆ. ನಾವು ಟೆಂಪ್ರೇಚರ್ ಹೇಗಿರ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈಸಿ. ಇವಾಗ ವೀಟ್ ಪಿಜ್ಜಾ ಕೂಡ ಮಾಡ್ಕೊಬೋದು, ಮೈದಾ ಪಿಜ್ಜಾ ಕೂಡ ಮಾಡ್ಕೊಬೋದು, ಈಗ ರಾಗಿ ಪಿಜ್ಜಾನೂ ಮಾಡ್ಕೊಬೋದು. ಈಸ್ಟೊಂದು ಮನೇಲಿದ್ದರೆ ನಾವು ಈಗ ಮಾಡ್ಕೊಬೋದು. ಇದೇ ಪ್ರೊಸೀಜರ್ನ ಓವನ್ ಇಲ್ಲದೆ ಇರೋರು ಕಡಾಯಲ್ಲಿ ಮಾಡ್ಬೋದು. ಕಡಾಯಿನ ಪ್ರೀ ಹೀಟ್ ಮಾಡ್ಕೊಬೇಕಷ್ಟೆ. ಪ್ಲೀಸ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. Thank you for everyone.